ಹಾಯ್ ಎಲ್ಲರಿಗೂ ಹಾಯ್ 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 ಗುಡ್ ಆಫ್ಟರ್ನೂನ್. ಜಸ್ಟ್ ನೌ ಲ್ಯಾಂಡೆಡ್ KGF ವಿನಾಯಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಯಾರೋ ಪಾಪ ಏರ್ಪೋರ್ಟಿಂದ ಬಂದಿದ್ದರು, ಈಗಲೇ ಡ್ರಾಪ್ ಮಾಡಿದೆ. ರಿಟರ್ನ್ ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕರ್ಕೊಂಡೋಗಿ ಏರ್ಪೋರ್ಟಿಗೆ ಬಿಟ್ಟೆ ಅಂದರೆ ಇವತ್ತಿನ ಕೆಲಸ ಆಯಿತು. ಬಟ್ ಐ ಕೇಮ್ ಟು KGF. ಯಾವುದನ್ನು ಗುರ್ತಿಟ್ಕೋಬೇಕು, ಯಾವುದನ್ನು ಮರಿಬೇಕು ಅರ್ಥನೇ ಆಗ್ತಾಯಿಲ್ಲಮ್ಮ. ನನ್ನ ಲವ್ ಸ್ಟೋರಿ ನಿಂದೇನಾಗುರು, ಅದರಲ್ಲಿ ಮುಂದುವರೆದ ಭಾಗ ಇದು. ಬಂದೆ, ಅವರು ಇಲ್ಲಿರೋರು ಸೆಕ್ಯೂರಿಟಿ ಅವರು KGF ಗೊತ್ತಾ ನಿಮಗೆ ಅಂದರು. ಸ್ವಾಮಿ ನಾವು KGF ಅಡ್ಡಾಡ್ಬಿಟ್ಟಿದ್ದೀವಿ ಅಂದೆ. ಅಡ್ಡಾಡಿರೋದು ಅಂದರೆ ಮೀನಿಂಗ್ಲೆಸ್ ಆಗಲ್ಲ, ಕೆಲವೊಂದು ಮೀನಿಂಗ್ಲೆಸ್ಸು, ಸ್ವಲ್ಪ ಜಾಸ್ತಿ ವಿತ್ ಮೀನಿಂಗೆ. ಒಂದು ಚಾಕ್ಲೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೆ, ಲೋಟಸ್ ಚಾಕ್ಲೇಟ್ ಕಂಪನಿ. ಅದು ತುಂಬ ಸೂಪರಾಗಿರೋ ಚಾಕ್ಲೇಟ್ಸು. ಮೆಮೊರೀಸ್ ವೋಂಟ್ ಶೇಡ್ ಔಟ್, ಹೋಗೋದೇ ಇಲ್ಲ. ಏಕೆಂದರೆ ಅದು ಎಕ್ಸ್ಪೀರಿಯನ್ಸ್. ಆ ಕಂಪನಿನಲ್ಲಿದ್ದಾಗ ಇಲ್ಲಿಗೆ ಬರ್ತಿದ್ದೆ, ಬಂದು ಅಂಗಡಿಗೂ ಹೋಗಿ ಹಣ ಚಾಕ್ಲೇಟು ಆ ಬ್ರ್ಯಾಂಡ್ ನೇಮ್ಸ್ಗಳು ಹೇಳ್ಕೊಂಡು ಅದನ್ನೆಲ್ಲ ಕೊಟ್ಟು ತಿನ್ನಿಸಿ, ಈ ಬಿಸಿಲಿಗೆ ಅದು ನೀರು ಕರಗ್ದಂಗೆ ಕರ್ಗೋಗ್ಬಿಡೋದು. ಬಟ್ ಆ ಚಾಕ್ಲೇಟ್ ಟೇಸ್ಟು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಿನಲ್ಲಿ KGFಲ್ಲಿ ಸುಮಾರು ಅಂಗಡಿಗಳಿಗೆ ಚಾಕ್ಲೇಟ್ಸ್ ಕೊಟ್ಟಿದ್ದೀನಿ, ಮನ ತಣಿಸಿದ್ದೀನಿ ಆನಂದವಾಗಿ. ಸೊ ಅದ್ರ ಜೊತೆಗೆ ತುಪ್ಪದ ಕಂಪ್ನಿನಲ್ಲೂ ಓಡಾಡಿದ್ದೀನಿ. ಹಾಗೆ ಇಲ್ಲಿ ವಿಶೇಷವಾಗಿ ಏನಂದರೆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಉಳ್ಕೊಳ್ತಾ ಇದ್ದೆ. ಅಲ್ಲಿ ನನ್ನ ಸ್ನೇಹಿತ ಇದ್ದ, ಅಲ್ಲಿ ಬಂದು ಅವನಿಗೆ ಸುಳ್ಳು ಹೇಳಿಕೊಂಡು ಏನಕ್ಕೋ ಬಂದಿದ್ದು ಅಂದರೆ ಕಂಪನಿ ಕೆಲಸಕ್ಕೆ ಅಂತ ಹೇಳ್ತಿದ್ದೆ. ಬಟ್ ಅಲ್ಲಿ ಇನ್ನೊಂದು ಸ್ವಲ್ಪ ವ್ಯಾವಹಾರಿಕವಾಗಿ ಬಂದರೂ ಕೂಡ ಪರ್ಸ್ನಲ್ಲಾಗಿ ಕೂಡ ಕೆಲವಷ್ಟು ವಿಚಾರಗಳು. ಅಲ್ಲಿ ಬಂದು ರಾತ್ರಿ ಮಲ್ಕೊಂಡು ಅವನ ಜೊತೆ ತಮಾಷೆಯಾಗಿ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು, ಆ್ಯಂಡ್ ಚಿತ್ರಾನ್ನ ಸೂಪರ್, ಜೊತೆಗೆ ಬಿಸಿ ದಣು ಆರೋದಕ್ಕೆ ಒಂದು ಜ್ಯೂಸು, ಸ್ಪ್ರೈಟೋ ಥಮ್ಸಪ್ಪೋ ಜೊತೆಯಲ್ಲಿ ಇಟ್ಕೊಂಡು ಕೂತ್ರೆ ಆ ಊಟಕ್ಕೊಂದು ಅರ್ಥ. ಅಲ್ಲಿ ಮಾಡಿದ್ದ ಚಿತ್ರಾನ್ನನೇ ಆಗಿದ್ರೋ ಅದರಲ್ಲಿದ್ದಿದ್ದ ಪ್ರೀತಿ ಅದು ಹೇಳೋಕ್ಕಾಗಲ್ಲ, ಒಂದು ತೂತು ಜಾಸ್ತಿ ಹೋಗ್ತಿತ್ತು ಹೊಟ್ಟೆಗೆ. ಹಾಗಿರೋ ಟೈಮಲ್ಲಿ ಒಂದಷ್ಟು ಆಟಗಳು, ರನ್ನಿಂಗ್ ರೇಸ್ಗಳು ಆ ರಾಯರ ಮಠದ ಹತ್ರ. ಹಂಗೆ ಆಂಧ್ರಾಗೆ ಹೋಗೋ ದಾರಿನಲ್ಲಿ ಡೌನಲ್ಲಿ ಸುಮ್ಮನೆ ಓಡಾಟ, ಒಂದು ಪ್ರೀತಿ, ಒಂದು ಪ್ರೇಮ, ಪ್ರಣಯ ಇಲ್ಲಪ್ಪ, ಅಲ್ಲಿಗೆ ಭಗವಂತ ಫುಲ್ ಸ್ಟಾಪ್ ಇಟ್ಟ. ಅದೇ ನನ್ನ ಲವ್ ಸ್ಟೋರಿ ನಿಂದೇನಾಗುರು. ಅಲ್ಲಿಂದ ಮುಂದುವರೆದು ಆಲದ ಮರದ ಹತ್ರಕ್ಕೆ ಬರಬೇಕು. ಬಟ್ ಈಗ ಸದ್ಯಕ್ಕೆ ಆಲದ ಮರದ ಹತ್ರಕ್ಕೆ ಬರೋಲ್ಲ, ಯಾಕೆಂದರೆ ಅದಕ್ಕೆ ಇನ್ನೊಂದು ಸಲ KGFಗೆ ಬಂದಾಗ ಆಲದ ಮರದ ಹತ್ರಕ್ಕೆ ಬರ್ತೀನಿ. ಅಲ್ಲಿ ಬಂದಾಗ ಪಾನಿಪುರಿ ಕೂಡ ತಿಂತೀನಿ. ಸೊ ಮೆಮೊರೀಸ್ ನೋ ಶೇಡ್ ಔಟ್. ಹೀಗೆ ಹೋಗ್ತಾ ಇರುತ್ತೆ ನನ್ನ ಲವ್ ಸ್ಟೋರಿ ನಿಂದೇನಾಗುರು. ಒಂದು ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಏನಾಗುತ್ತೆ, ಆಲದ ಮರದ ಕತೆ ಏನು, ಆಲದ ಮರ ಏನಕ್ಕೆ ಸಾಕ್ಷಿ ಆಗುತ್ತೆ, ರಾಯರ ಮಠದ ಹತ್ರ ಏನಾಯಿತು, ಅದು ಯಾವುದೋ ಡೌನಲ್ಲಿ ದೇವಸ್ಥಾನ, ಇದೆಲ್ಲ ಏನು, ಸಸ್ಪೆನ್ಸ್, ಥ್ರಿಲ್ಲಿಂಗ್, ಕಮಿಂಗ್ ಸೂನ್. ಬಾಯ್. ನನ್ನ ಲವ್ ಸ್ಟೋರಿ ನಿಂದೇನಾಗುರು.